ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ನನಗೆ ಕಾಮೆಂಟ್ ಹಾಕಿದ್ರು ವಿದ್ಯಾರ್ಥಿಗಳು ಏನಂತಂದರೆ, ಸರ್ ನೋಡಿ ವೆಬ್ಸೈಟ್ ತುಂಬ ಸರ್ವರ್ ಬಿಸಿ ಬರ್ತಾ ಇದೆ, ಏನಾದ್ರು ರಿಸಲ್ಟ್ ಬರುತ್ತಾ ಅಂತ ನೋಡಿ ಅಂತ ಹೇಳಿ ನೀವು ಕಾಮೆಂಟ್ಗಳನ್ನು ಹಾಕಿದ್ರಿ. ಅದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಇವಾಗ ಸ್ಕ್ರೀನ್ ರೆಕಾರ್ಡ್ ಮಾಡ್ತಾ ಇರುವಂಥದ್ದು ನಾನು ಕೂಡ ನಿಮ್ಮ ಮುಂದೆ ಚೆಕ್ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಇದು ವೆಬ್ಸೈಟಿಗೆ ಕ್ಲಿಕ್ ಮಾಡ್ತೀನಿ. ಸೊ ಕ್ಲಿಕ್ ಮಾಡಿದ ಮೇಲೆ ನೋಡಿ ಈ ರೀತಿಯಾಗಿ ದ ಅಕೌಂಟ್ ಹ್ಯಾಸ್ ಬಿನ್ ಸಸ್ಪೆಂಡ್, ದಿಸ್ ಅಕೌಂಟ್ ಹ್ಯಾಸ್ ಬಿನ್ ಸಸ್ಪೆಂಡ್ ಅಂತ ಬರ್ತಾ ಇದೆ. ಓಕೆ, ಇದು ಯಾಕೆ ಬಂದಿದೆಯಪ್ಪ ಅಂತಂದರೆ, ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ ವೆಬ್ಸೈಟನ್ನು ಅಪ್ಡೇಟ್ ಮಾಡ್ತಾ ಇದ್ದಾರೆ. ರಿಸಲ್ಟ್ ಅಪ್ಡೇಟ್ ಅಂತಲ್ಲ, ವೆಬ್ಸೈಟಲ್ಲಿ ಅಪ್ಡೇಟ್ ಮಾಡ್ತಾ ಇದ್ದಾರೆ. ವೆಬ್ಸೈಟಲ್ಲಿ ಏನಾದರೂ ಬದಲಾವಣೆ ಮಾಡಬೇಕಿತ್ತು, ಸರ್ವರನ್ನು ಆಕ್ಸೆಸ್ ಮಾಡೋದನ್ನು ಇಲ್ಲಿ ಬಂದ್ ಮಾಡಿರ್ತಾರೆ, ಪಬ್ಲಿಕಲ್ಲಿ ಬಂದ್ ಮಾಡಿರ್ತಾರೆ. ಹೀಗಾಗಿ ಇದು ಅಕೌಂಟ್ ಹ್ಯಾಸ್ ಬಿನ್ ಸಸ್ಪೆಂಡ್ ಅಂತ ಬರ್ತಾ ಇದೆ. ಇದು ರಿಸಲ್ಟ್ ಸಲುವಾಗಿ ಬಿಸಿ ಬರ್ತಾ ಇದೆಯೋ ಅಥವಾ ಬೇರೆ ಕಾರಣದಿಂದ ಬಿಸಿ ಬರ್ತಾ ಅಂತ ನನಗೂ ಕೂಡ ಗೊತ್ತಿಲ್ಲ. ಬಟ್ ಸೊ ಏನಂತಂದರೆ ಇಲ್ಲಿ ಇನ್ನೊಂದು ಮಾಹಿತಿ ಕೊಡುವಂಥ ಏನು ಒಂದು ಮಾಹಿತಿ ಅಂತಂದರೆ, ರಿಸಲ್ಟ್ ಬಗ್ಗೆ ಕೇಳ್ತಾ ಇರುವಂಥದ್ದು, ಫಸ್ಟ್ ಇಯರ್ ಸೆಕೆಂಡ್ ಇಯರ್ ರಿಸಲ್ಟ್ ಬಗ್ಗೆ ನೀವು ಕೇಳ್ತಾ ಇರುವಂಥದ್ದು, ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತೇಳಿ. ಸೊ ನನಗೆ ಮಾಹಿತಿ ಬಂದ ಪ್ರಕಾರ ಏನಂತಂದರೆ, ಈಗಾಗಲೇ ಥರ್ಡ್ ಇಯರ್ದು ವ್ಯಾಲ್ಯೂಯೇಷನ್ ನಡೀತಾ ಇದೆ. ಥರ್ಡ್ ಇಯರ್ದು ರಿವ್ಯಾಲ್ಯೂಯೇಷನ್ ನಡೀತಾ ಇದೆ. ಅದರ ಜೊತೆಗೆ ನಿಮ್ಮ ರಿಸಲ್ಟ್ ಬರುವಂಥ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಒಂದಷ್ಟು ಉಳ್ಳವರು ಬಲ್ಲವರು ಸೀನಿಯರ್ಗಳು ಹೇಳ್ತಾ ಇರುವಂಥ ಮಾತೇನಂತಂದರೆ, ಥರ್ಡ್ ಇಯರ್ದು ರಿವ್ಯಾಲ್ಯೂಯೇಷನ್ ಜೊತೆಗೆ ಫಸ್ಟ್ ಇಯರ್ದು ಸೆಕೆಂಡ್ ರಿಸಲ್ಟ್ ಬರುತ್ತೆ. ಆ ರಿವ್ಯಾಲ್ಯೂಯೇಷನ್ ಈಗ ಮುಗಿಲಿಕ್ಕೆ ಬಂದಿದೆ, ಈಗಾಗಲೇ ಸ್ಟಾರ್ಟ್ ಆಗಿದೆ. ಅದು ಈ ಗುರುವಾರ ದಿನ ಸ್ಟಾರ್ಟ್ ಆಗಿದೆ ವ್ಯಾಲ್ಯೂಯೇಷನು. ಸೊ ಬುಧವಾರ ಸ್ಟಾರ್ಟ್ ಆಗಿರೋದ್ರಿಂದ ಒಂದು ವಾರ ಒಳಗಡೆ ಅದು ಪೇಪರ್ ಕಂಪ್ಲೀಟ್ ಆಗುತ್ತೆ. ನಂತರ ನಿಮ್ಗೆ ಏನಾಗುತ್ತೆ 2 ದಿವಸದಲ್ಲಿ ಅಂತಂದರೆ ಈ ಬರುವಂಥ ವೀಕಲ್ಲಿ ಬರುವಂಥ ಸಾಧ್ಯತೆ ಇದೆ ಅಂತ ನನಗೆ ಹೇಳಿರುವಂಥದ್ದು. ಅದು ಈ ವೀಕಲ್ಲಿ ಬರುತ್ತೆ ಅಂತಲೂ ಕೂಡ ನನಗೆ ಗ್ಯಾರಂಟಿ ಇಲ್ಲ, ಯಾಕಂದರೆ ಡೇಟ್ ಅಂತೂ ಅವ್ರು ಹೇಳ್ತಾ ಇಲ್ಲ. ಆದರೆ ರಿಸಲ್ಟನ್ನು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಏನು ಒಂದು ಈಗ ಇದು ಇದೆ, ರಿಸಲ್ಟ್ ಬರಬೇಕಾಗಿದೆ, ಅದರ ಜೊತೆಗೆ ರಿವ್ಯಾಲ್ಯೂಯೇಷನ್ ರಿಸಲ್ಟನ್ನು ಕೂಡ ಕೊಡ್ತೀವಿ ಅಂತ ಮಾಹಿತಿ ಬಂದಿರುವಂಥದ್ದು. ನೋಡಬೇಕೀಗ, ಯಾಕಂದರೆ ಬೋರ್ಡ್ನವರು ಕೂಡ ನೀವು ಕೂಡ ಕಾಲ್ ಮಾಡ್ತಾಯಿದ್ದೀರಿ, ನಾನು ಕೂಡ ಕಾಲ್ ಮಾಡ್ತಾಯಿದ್ದೀನಿ. ಸ್ಪಷ್ಟವಾದಂಥ ದಿನಾಂಕಗಳನ್ನು ಅವರು ಕೊಡ್ತಾ ಇಲ್ಲ. ಯಾಕೆ ಕೊಡ್ತಾ ಇಲ್ಲ ಅಂತಂದರೆ ಇದೇ ಕಾರಣ, ರಿವ್ಯಾಲ್ಯೂಯೇಷನ್ ನಡೀತಾ ಇದೆ. ರಿವ್ಯಾಲ್ಯೂಯೇಷನನ್ನು ಮುಗಿದ ಮೇಲೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಕೂಡಿಸಿ 3 ರಿಸಲ್ಟನ್ನು ಕೊಡಬೇಕು. ಅಂದರೆ ಫಸ್ಟ್ ಇಯರ್ ಸೆಕೆಂಡ್ ಥರ್ಡ್ ಇಯರ್ 3 ರಿಸಲ್ಟನ್ನು ಕೊಡಬೇಕಂತ ಅವ್ರು ಡಿಸೈಡ್ ಮಾಡಿದರೆ ಏನೋ ಅನಿಸ್ತಾ ಇದೆ. ಹೀಗಾಗಿ ಲೇಟ್ ಆಗ್ತಾ ಇದೆ.